ವೋಟರ್ ಐಡಿಯನ್ನು ಕನೆಕ್ಟ್ ಮಾಡ್ತಿದ್ದೀರಿ, ಪ್ಯಾರಲಲ್ ಆಗಿ ಮಾಡಬೇಕು ಅಂತ ಅಥವಾ ನಿಜವಾದ ಪರಿಶೀಲನೆ? ಪ್ಯಾರಲಲ್ ಅಂತಲ್ಲ. ಈಗ ವೋಟರ್ ಐ ಡಿ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನ ಹಕ್ಕು, ಪ್ರತಿ ಭಾರತೀಯರ ನಾಗರಿಕನ ಹಕ್ಕು. ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರು, ಆ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರನ್ನ ಇಟ್ಕೊಂಡೆ ಸರ್ಕಾರಗಳು, ಅದು ಕೇಂದ್ರ ಸರ್ಕಾರಗಳಿರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಜನಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನಸಾಮಾನ್ಯರಿಗೆ ದೊರಕಬೇಕಾದಂಥ ಅವ್ರನ್ನ ಮುಟ್ಟಬೇಕಾದ್ರೆ ಆ ಲಿಸ್ಟಲ್ಲಿ ನೋಡಿಕೊಂಡೇ ನಾವು ಮಾಡ್ತಕ್ಕಂಥದ್ದು. ಈಗ ಎಲ್ಲಾದರೂ ಮೈ ಮರೆತು ನಮ್ಮವರು ನಮಗೆ ಗ್ಯಾರಂಟಿ ಬರ್ತಾ ಇದೆ, ನಮ್ಮ ಹೆಸರು ಇದೆ ಅಂಥೇಳಿ ಮೈ ಮರೆತು ಮನೇಲಿ ಕೂತರೆ ಇವರು ಮತದಾರ ಪಟ್ಟಿಯಿಂದ ಹೆಸರು ತೆಗಿತಾರೆ. ಅದಕ್ಕೋಸ್ಕರ ಪುನಃ ಆ ಮತದಾರ ಪಟ್ಟಿ ನಡೆಯುವಾಗ ನಮ್ಮವರು ಸಹ ಪ್ರತಿ ಮನೆಗೆ ಹೋಗಿ ಯಾರು ಫಲಾನುಭವಿಗಳಿದ್ದಾರೆ, ನೈಜ ಫಲಾನುಭವಿಗಳಿದ್ದಾರೆ ಇಲ್ವಾ ಅನ್ನೋದನ್ನು ಕೂಡ ಮಾಡಬೇಕು ಅನ್ನೋದು ಮಾಡಿದ್ದಾರೆ. ಯಾಕಂದರೆ ಮುಖ್ಯಮಂತ್ರಿಗಳು ಹೇಳಿರೋ ರೀತಿಯಲ್ಲಿ ಭಾಳಷ್ಟು ಜನ ಡೂಪ್ಲಿಕೇಟ್ ಹೆಸರಲ್ಲೂ ಸಹ ತೆಗಿತಾ ಇದ್ದಾರೆ. ಆದ್ದರಿಂದ ಎರಡೂ ಸಹ ಅನುಕೂಲ ಆಗುತ್ತೆ. SIR ಅಲ್ಲಿ ಅವ್ರು ಮಾಡ್ತಕ್ಕಂಥದ್ದು, ಅವ್ರು ಯಾರು ಕೈ ಬಿಡ್ತಾರೆ ಅದನ್ನು ನಾವು ನೋಡಬೇಕಾಗತ್ತೆ, ಅವರು ಫಲಾನುಭವಿಗಳ ಅಲ್ವಾ ಅನ್ನೋದು ನೋಡಬೇಕಾಗುತ್ತೆ. ಆದ್ದರಿಂದ ಅದು ಡಬಲ್ ಕೆಲಸ ನಾವು ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಡಬಲ್ ಚೆಕ್. ಲಾಸ್ಟ್ ಟೈಮ್ ಮಾಡುವಾಗ ನೀವು ಬರೀ ಆಧಾರ್ ನಂಬರ್ ಮೇಲೆ ಕನೆಕ್ಷನ್ ಅಂದ್ರೆ ಫ್ರೀ ಕೊಟ್ಬಿಟ್ಟಿದ್ರಿ ಆಧಾರ್ ಮತ್ತೆ, ಈಗ ವೋಟರ್ ಐಡಿ ಕೇಳ್ತಾ ಇದ್ದೀರಿ, ಪಾನ್ ಕಾರ್ಡ್ ಕೇಳ್ತಾ ಇದ್ದೀರಿ. ಅಲ್ಲಲ್ಲ, ಈಗ ಅವ್ರ ಹೆಸರಿದೆ. ಯಾಕಂದರೆ 11 ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳಿದ್ದಾರೆ ಎಲೆಕ್ಷನ್ ಕಮಿಷನರು, ಸನ್ಮಾನ್ಯ ಫೇಕು ಮಹಾರಾಜರು ಹೇಳಿದ್ದಾರೆ. ಆದ್ದರಿಂದ ನಾವು 11 ಅವ್ರದ್ದೇ ಮಾರ್ಕ್ಸ್ ಕಾರ್ಡ್ ಇಲ್ಲ, ಫೇಕ್ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದ್ದಾರೆ. ಬೇರೆಯವ್ರದ್ದು ಏನು ಸರ್ಟಿಫಿಕೇಟ್ ತಗೋತೀರಾ? ಅದೊಂದು ಇದೆ, ಸ್ಕೂಲ್ ಸರ್ಟಿಫಿಕೇಟ್ ಇದ್ರೇನು ನಡೆಯುತ್ತೆ ಅಂತ ಹೇಳಿ. ಪ್ರಧಾನಮಂತ್ರಿಗಳದ್ದೇ ಫೇಕ್ ಸರ್ಟಿಫಿಕೇಟ್ ಇರುವಾಗ ಸ್ಕೂಲ್ ಸರ್ಟಿಫಿಕೇಟ್ ಎಲ್ಲಿ ಕೇಳೋದು? ಜನಗಳಿಗೆ ಎಷ್ಟು ತೊಂದರೆ ಕೊಡಬೇಕು ಅದನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಸಹ ಜಾಗೃತರಾಗಿರಬೇಕು ಅನ್ನೋದೇ ನಾವು ಇಷ್ಟು ದಿನ ಪ್ರಚಾರ ಮಾಡ್ತಾರೆ. ಈಗ 3 ವರ್ಷ ಅಂದರೆ ನಾವು ಬಡವರಿಗೆ ಕೈಗೆ ಸೇರ್ತಾ ಇದೆ ಅಂತ ತಿಳ್ಕೊಂಡಿದ್ವಿ. ಕೆಲವು ಗಂಭೀರವಾದ ಆರೋಪಗಳು ಬಂದಾಗ, ಕಂಪ್ಲೇಂಟ್ಗಳು ಬಂದಾಗ ನಾವು ನೋಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ. ಈಗ ಏಜೆಂಟ್ಗಳಿಗೆ ಅವಕಾಶ ಇದೆ. ಈಗ ಪೂರ್ಣ ಪ್ರಮಾಣದಲ್ಲಿ ಕೆಲವು ಕ್ಷೇತ್ರದಲ್ಲಿ ಅಲ್ಲಿ ನಾವೀಗ ಕೆಲವು ಕ್ಷೇತ್ರಗಳಲ್ಲಿ ಸೋತಿರೋ ಜಾಗದಲ್ಲಿ ನಮ್ಮ ಅಲ್ಲಿ ಯಾರು ಸರಿಯಾದವರು ಇಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಅದನ್ನು ಸರಿ ಮಾಡ್ತಾ ಇದ್ದೀವಿ. ಕ್ಯಾಂಡಿಡೇಟ್ ಇದ್ದಾರೆ, ಸೋತಿರೋ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಸದಸ್ಯರಿದ್ದಾರಲ್ಲ ಅವ್ರು ಮಾಡಕ್ಕೆ ಬಿಡ್ತಾ ಇಲ್ಲ. ಸರಿ, ರಾಮ ಮಂದಿರ ಲೂಟಿ ಪ್ರಕರಣದಲ್ಲಿ ಕರ್ನಾಟಕದ ಕನೆಕ್ಷನ್ ಇದೆ ಅಂತ ಈಗ ಇಷ್ಟು ದಿವಸ ನಾವು ಇಡೀ ದೇಶದಲ್ಲಿರೋ ಯಾವುದೇ ದೇವಸ್ಥಾನ ಎಲ್ಲ ಹೋದ್ರೂ ಕೂಡ ಚಪ್ಪಲಿ ಕಳ್ಳರಿದ್ದಾರೆ, ಎಚ್ಚರಿಕೆಯಿಂದ ಇರಿ ಅಂತ ಇದ್ರು. ಇನ್ಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಹುಂಡಿ ಕಳ್ಳರಿದ್ದಾರೆ, ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸ್ತಾರೆ BJP ಅವ್ರು ಬಂದ ಮೇಲೆ. ನಾವು ಹೇಳ್ತಾ ಇರೋದೇನು ಅಂದರೆ, ರಾಮನ ಹೆಸರಲ್ಲಿ ಇವರು ಲೂಟಿ ಹೊಡಿತಾ ಇದ್ದಾರಲ್ಲ, ಇದುವರೆಗೂ ಯಾರನ್ನಾದರೂ ಕ್ರಮ ತೆಗೆದುಕೊಂಡಿದ್ದಾರೆ? ಇಷ್ಟು ನಿಧಾನವಾಗಿ ಹೋಗೋದು ಯಾಕೆ? ಗತಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ವೇಗದಲ್ಲಿ ಹೋಗ್ತಾ ಇದ್ದಾರೆ. ತಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಇದರಲ್ಲಿ ಯಾರ್ಯಾರು ಅದು ಎಲ್ಲಿಗೆ ಹೋಗುತ್ತೆ 200 ಕೋಟಿ ಅಂತೇಳಿ, ಅದು ಕರ್ನಾಟಕದವ್ರಿಗೂ ಸಹ ಬಂದಿದೆ. ಕೆಲವರಿಗೆ ರಿವಾರ್ಡ್ ಕೊಟ್ಟಿದ್ದಾರೆ. ಅವರು ಗೋಹತ್ಯೆ ಕಾನೂನು ವಿಚಾರದಲ್ಲಿ ಬಿಲ್ ಪಾಸ್ ಮಾಡಿದ್ರು ಅಂಥೇಳಿ ಕೆಲವರಿಗೆ ಅವ್ರಿಗೆ ಇದು ಕೊಟ್ಟಿದ್ದಾರೆ, ಅವಾರ್ಡ್ ಕೊಟ್ಟಿದ್ದಾರೆ. ಭಾಳ ಆಳವಾಗಿ ಅದು ನಾವು ಈಗಾಗಲೇ ಹೇಳಿದ್ದೀವಿ. ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಇದು ತನಿಖೆ ನಡೀಬೇಕು ಅಂತೇಳಿ. SIT ಎಲ್ಲ ಸುಮ್ಮನೆ ಕಣ್ಣೊರ್ಸೋಕ್ಕೆ, ಯಾವುದಾದ್ರೂ ಒಂದೇ ಒಂದು ವಿಚಾರ ಮಾಡ್ತಕ್ಕಂಥ ಸಂಸ್ಥೆಗಳು ಭಾರತೀಯ ಜನತಾ ಪಾರ್ಟಿ ನಾಯಕರನ್ನ ಮಾಡಿದ್ಯಾ? ಇದರಲ್ಲಿ ವಾಷಿಂಗ್ ಮೆಷಿನ್ ಇಲ್ಲ, ನಾವಂತೂ ಆ ವಾಷಿಂಗ್ ಮೆಷಿನಲ್ಲಿ ಅವ್ರನ್ನೆಲ್ಲ ಹಾಕೋದೇ ಇಲ್ಲ, ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು. ಕರ್ನಾಟಕ ಕನೆಕ್ಷನ್ ವಿಚಾರದಲ್ಲಿ ಅಖಿಲೇಶ್ ಯಾದವ್ ಮಾತಾಡುವಾಗ ಅನ್ರಿಜಿಸ್ಟರ್ಡ್ ವ್ಯಕ್ತಿಗಳಿದ್ದಾರೆ ಕರ್ನಾಟಕದವರು. ಅಲ್ಲ, ದೇಶದ ತುಂಬ ಅನ್ರಿಜಿಸ್ಟರ್ಡ್ ಸಂಸ್ಥೆಗಳೇ ಈ ತೊಂದರೆ ಕೊಡ್ತಾ ಇರೋದು. ಅದನ್ನೇ ನಾವು ಹೇಳ್ತಾ ಇದ್ವಿ, ಎಲ್ಲರೂ ಸಹ ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲರೂ ಸಹ ನೋಂದಣಿ ಮಾಡ್ಕೊಳ್ಬೇಕು. ಒಂದು ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆಯಲ್ಲಿ ಹೋಗಬೇಕಾಗುತ್ತೆ. ಅದು ನಂಬಿಕೆ, ಮೂಢನಂಬಿಕೆ, ಅಂಧಭಕ್ತರು ನಡೆಯೋದಿಲ್ಲ. ಸರ್, ಇವತ್ತಿನ ದೇಶಾದ್ಯಂತ ನೀವು ಕೂಡ ವಿರೋಧ ಮಾಡಿ ಕರ್ನಾಟಕ ಒಂದು ರೀತಿ ಇದೇನು ರಾಜ್ಯಗಳ ಮೇಲೆ ಕಾಂಗ್ರೆಸ್ ರಾಜ್ಯಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಕಾಂಗ್ರೆಸ್ ನಾವು ಕಾರ್ಯಕ್ರಮ ತಂದಾಗ
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಂತಂದಾಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕೃಷಿ ಕಾರ್ಮಿಕರಿಗೆ, ಬಡವರಿಗೆ, ಅವ್ರಿಗೆ ವರ್ಷಕ್ಕೆ 100 ದಿನಗಳ ಕಾಲ ಉದ್ಯೋಗ ಅವಕಾಶವನ್ನು ಕೊಡಬೇಕು ಅಂತ ಮಾಡಿದ್ವಿ. ಇವ್ರು ತಂದಿರೋದು ಉದ್ಯೋಗ ಅವಕಾಶಗಳನ್ನೆಲ್ಲ ಮುಗಿಸೋಕ್ಕೆ. ಯಾಕಂದರೆ ಅವರ ಬಂಚ್ ಆಫ್ ಥಾಟ್ಸ್, ಗೋಲ್ವರ್ಕರ್ ಅವರ ಸಿದ್ಧಾಂತನೇ ಅದು, ಬಡವರ ಬೆನ್ನು ಮುರಿದ್ರೆ ಅವರೆಲ್ಲರೂ ನಮ್ಮ ಗುಲಾಮರಾಗಿರ್ತಾರೆ ಅಂಥೇಳಿ ಮನುಷ್ಯರನ್ನ ಗುಲಾಮರಾಗಿ ಮಾಡಲಿಕ್ಕೆ ಇದೊಂದು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಅದೇನೋ ಜಿ ರಾಮ್ಜಿ ಮಾಡಿಕೊಂಡು. ಅವರು ಮಹಾನ್ ಪಂಡಿತರು, ಪ್ರಖರ ಜ್ಞಾನಿ, ಆಮೇಲೆ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅವರ ಸಂಬಂಧಿಕರು BJP ಟಿಕೆಟ್ ಕೊಡ್ತೀವಂತ 2 ಕೋಟಿ ರೂಪಾಯಿ ತಗೊಂಡಿರೋರು. ಇವರಿಂದ ನಾವು ನಂಬ್ಕೊಂಡ್ರೆ ಅವ್ರಿಗೆ ಭಾಳ ಪ್ರೀತಿ. ಅದು ಈಗಾಗಲೇ ಅದ್ರ ಬಗ್ಗೆ ಭಾಳಷ್ಟು ಚರ್ಚೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಿಕಟಪೂರ್ವ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ಆದರೆ ಅಷ್ಟಕ್ಕೆ ಚರ್ಚೆಗೆ ಬಿಟ್ಬಿಡೋದು ಒಳ್ಳೆಯದು. ಸರ್ಕಾರದಲ್ಲಿದ್ದರೆ ಯಾರು ಹಲ್ಲೆ ಮಾಡಬಾರ್ದು ಅಂತಿದೆಯಾ? ಕೆಲವರು ಕಾನೂನು ಕೈಗೆ ತಗೊಂಡ್ಬಿಡ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ರಾಜಕಾರಣದಲ್ಲಿ ಸ್ವಲ್ಪ ಡೀಸೆನ್ಸಿ, ಸಭ್ಯತೆಯನ್ನು ಮೇಂಟೈನ್ ಮಾಡ್ಕೋಬೇಕು, ಕಾಪಾಡ್ಕೊಳ್ಬೇಕಾಗತ್ತೆ. 2 ಕಡೆನೂ ಮಾಡ್ಕೋಬೇಕಾಗತ್ತೆ. ಆಗಿದೆ, ಯಾರು ಹಿಂಸೆಗೆ ಅವಕಾಶಗಳು ಕೊಡಬಾರ್ದು.